ಪ್ರಜ್ವಲ್ ವಿಡಿಯೋ ಹರಿಬಿಟ್ಟವರಿಗೆ ನಾವು ಧನ್ಯವಾದವನ್ನ ಹೇಳಬೇಕು. ಕಾಂಗ್ರೆಸ್ ನಾಯಕಿ ಪುಷ್ಪಾ ಅಮರನಾಥ್ ಅವರ ವಿವಾದಾತ್ಮಕ ಹೇಳಿಕೆ ಇದು. ಘಟನೆಯನ್ನ ಖಂಡಿಸುವ ವೇಳೆ ಎಡವಟ್ಟು ಮಾಡಿಕೊಂಡ್ರ ಪುಷ್ಪಾ ಅಂತ. ಹಾಸನದಲ್ಲಿ ಮಹಿಳೆಯರ ಅಶ್ಲೀಲ ವಿಡಿಯೋ ವೈರಲ್ ಕೇಸ್ಗೆ ಸಂಬಂಧಪಟ್ಟಂತೆ ವಿಡಿಯೋವನ್ನ ಯಾರು ಬಿಟ್ಟಿದ್ದಾರೆ ಅವರಿಗೆ ಧನ್ಯವಾದ ಹೇಳ್ತಾರಂತೆ ಪುಷ್ಪಾ ಅಮರನಾಥ್. ಇನ್ನು 15ರಿಂದ 20 ವರ್ಷಕ್ಕೆ ಇನ್ನಷ್ಟು ವಿಡಿಯೋಗಳು ಬರ್ತಾ ಇದ್ವು. ಧನ್ಯವಾದ ಹೇಳುವ ನೆಪದಲ್ಲಿ ಕೈ ನಾಯಕಿಯ ರಾಜಕೀಯ ಎಡವಟ್ಟಿನ ಹೇಳಿಕೆ ಇದು. ಹಾಸನದಲ್ಲಿ ಮಹಿಳೆಯರ ಇನ್ನಷ್ಟು ವಿಡಿಯೋಗಳು 15ರಿಂದ 20 ವರ್ಷದಲ್ಲಿ ಆಗ್ತಾ ಇದ್ವು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪುಷ್ಪಾ ಅಮರನಾಥ್ ಮಾತಾಡಿದ್ದಾರೆ. ಯಾರು ಇದ್ರ ಹಿಂದೆ ಇದ್ದಾರೆ ಅವ್ರಿಗೂ ಕೂಡ ಶಿಕ್ಷೆ ಆಗ್ಬೇಕು. ಆದ್ರೆ allಕ್ಕಿಂತ ಹೆಚ್ಚಾಗಿ ಯಾರೋ ಬಿಟ್ರಲ್ಲ ಅವ್ರಿಗೂ ಒಂದ್ ಕಡೆ ನಾವು ಧನ್ಯವಾದ ಹೇಳ್ಬೇಕಂದ್ರೆ ಇದು ಇನ್ನೊಂದು 5 ವರ್ಷಕ್ಕೆ ಇನ್ನೊಂದು 15-20 ಸಾವಿರ ವಿಡಿಯೋಗಳು ಬಂದ್ಬಿಡ್ತಾ ಇದ್ವೇನೋ. ಇವಾಗ ತಡೆ ಹಾಕ್ಲಿಲ್ಲ ಅಂದಿದ್ರೆ ಸಂತ್ರಸ್ತೆಯರನ್ನ ಹೌದು ಫೇಸ್ನ ಇದ್ ಮಾಡ್ಬೇಕಾಗಿತ್ತು. ಅದೊಂದು ತಪ್ಪು ಮಾಡಿದ್ದಾರೆ ಅವರು. ಹೌದು, ಈಗ ಅವರು ಈಚೆ ಬಂದು ಬೀದಿಗೆ ಬಂದು ಮುಖ ತೋರ್ಸಕ್ ಆಗ್ತಿಲ್ಲ, ಮನೆಯವ್ರ ಹತ್ರ ಅವರು ಚೆನ್ನಾಗಿರಕ್ ಆಗ್ತಾ ಇಲ್ಲ, ಅವ್ರ ಜೀವನ ಕತ್ಲಿಗೆ ಬಂದ್ಬಿಟ್ಟಿದೆ. ಆದ್ರೆ ಇದಕ್ಕೆ ನಾವೆಲ್ಲರೂ ಸೇರಿ ಅದನ್ನ ಬಿಡಬಾರ್ದು ಹಂಗೆ ಕೈಯಲ್ಲಿ. ಅವ್ರಿಗೆ ಸ್ಥೈರ್ಯ ಧೈರ್ಯ, ಸಂತ್ರಸ್ತರ ಪರವಾಗಿ ನಾವಿದ್ದೀವಿ. ಯಾವನೋ ಒಬ್ಬ ನೀಚ ಪಾಪಿ ಮಾಡಿದ ಕೃತ್ಯಕ್ಕೆ ನೀವ್ ಯಾರು ಬೇಜಾರು ಮಾಡ್ಕೊಳ್ಬೇಕಾಗಿಲ್ಲ. ಬನ್ನಿ, ನಿಮ್ ಜೊತೆ ನಾವಿದ್ದೀವಿ, ಧೈರ್ಯವಾಗಿ ಬದುಕಿ ಬಾಳಿ ತೋರಿಸಿ ಅಂತ ನಾವು ನಿಲ್ಲೋಣ. ಖಂಡಿತ ನಾನು ಎಲ್ಲ ಸಂತ್ರಸ್ತೆಯರ ಟಚ್ ಅಲ್ಲಿ ಇದ್ದೀನಿ. ಕೆಲವರು ಯಾರು ಮಾತಾಡಕ್ ಬರ್ತಾ ಇಲ್ಲ. ಸಂಬಂಧಿಕರ ಮುಖಾಂತರ, ಸ್ನೇಹಿತರ ಮುಖಾಂತರ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ. ನಮ್ಗೆ ಭಯ ಇದೆ, ಯಾಕಂದ್ರೆ ಅಷ್ಟು ಭಯವನ್ನ ಇಟ್ಟಿದ್ದಾರೆ ಅವರು. ಹಾಸನ ಅಂದ್ರೆ ಒಂದು ಬೇರೆನೆ ರಾಜ್ಯ ತರ ಅವರು ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ. ಅಧಿಕಾರ ದರ್ಪ, ಭಯ. ಕುಟುಂಬದವ್ರು ಬಂದು ಏನೇನೋ ಹೇಳಿಕೆ ಕೊಡ್ತಿದ್ದಾರೆ, ಅವ್ರ ಕೈಲಿ ಹೇಳಿಸ್ತಾ ಇದ್ದಾರೆ. ಇವತ್ತು ಬಂದು ಇಲ್ಲ, ನಾವೆಲ್ಲರೂ ಅವ್ರ ಪರ ನಿಲ್ಬೇಕು. ನಾವೆಲ್ಲರೂ ನಿಂತಿದ್ದೀವಿ. ನಾನು ಕೈ ಮುಗಿದು ಕೇಳ್ತೀನಿ ಸಂತ್ರಸ್ತೆ ಸಹೋದರಿಯರಿಗೆ, ನೀವು ಧೈರ್ಯವಾಗಿರಿ, ಯಾರು ಹೆದರ್ಬೇಕಾಗಿಲ್ಲ, ನಿಮ್ ಜೊತೆಗೆ ನಾವಿದ್ದೀವಿ. ನೀವು ಬಂದು ಹೇಳಿಕೆಗಳನ್ನ ಕೊಡಿ. ಮೊದಲನೇ ಆಯೋಗ ಫಸ್ಟ್ ಶಿಫಾರಸ್ ಪತ್ರ ಬರ್ದಿದ್ದು, ಮನವಿ ಪತ್ರ ಬರ್ದಿದ್ದು ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಮಹಿಳಾ ಆಯೋಗ. ಕೇಂದ್ರ ಮಹಿಳಾ ಆಯೋಗ ನಾನು ಕೂಡ ಪತ್ರ ಬರೆದು 4 ದಿನ ಆದ್ರೂ ಕೂಡ ಒಂದೇ ಒಂದು ಉತ್ತರ ಕೊಟ್ಟಿರಲಿಲ್ಲ. ಟ್ವೀಟ್ ಅಲ್ಲಿ ಅವ್ರನ್ನ ಶರ್ಮಾ ರೇಖಾ ಅವ್ರಿಗೆ ಮತ್ತು ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಆಯೋಗಕ್ಕೆ ನಾನು ಬರೆದಿದ್ದೆ. ಮೊನ್ನೆ ಅಂದ್ರೆ 2 ದಿನದ ಹಿಂದೆ, ಅಂದ್ರೆ 29ನೇ ತಾರೀಕು, ಬಹುಶಃ 28-29 ನಮ್ಮ ರಾಜ್ಯ ಮಹಿಳಾ ಅಧ್ಯಕ್ಷರಾದಂಥ ಅಲ್ಕಲಂಬ ಅವರು ಬರ್ತಾರೆ, ಬೆಂಗಳೂರಿಗೆ ಬಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ನಾವು ಒಂದು ದೊಡ್ಡ ಹೋರಾಟವನ್ನ ಮಾಡ್ತೀವಿ. ಅವತ್ತಿನ ದಿವಸ ರಾತ್ರಿ ನಾವು ಅಲ್ಲಿ ಆರೋಪ ಮಾಡ್ತೀವಿ, ಮಹಿಳಾ ಆಯೋಗ ಏನ್ ಸತ್ತಿದ್ಯಾ ಬದುಕಿದ್ಯಾ ಅಂತ ಪ್ರಶ್ನೆ ಮಾಡ್ತೀವಿ. ಯಾವುದು ರಾಷ್ಟ್ರ ಮಹಿಳಾ ಆಯೋಗ. ಅವತ್ತು ಅವರು ಒಂದು ಪತ್ರ ಬರೀತಾರೆ. SIT ತನಿಖಾ ತಂಡ ರಚನೆ ಆಗಿ ಆ ಒಂದು ಕಮಿಟಿ ಎಲ್ಲ ಫಾರ್ಮ್ ಆಗಿ ಅವರು ಹಾಸನಕ್ಕೆ ಹೋಗಿ ತನಿಖೆ ಶುರು ಮಾಡಿದ್ದೆಲ್ಲ ಗೊತ್ತಾಗಿ ಕೇಂದ್ರದ ಸರ್ಕಾರದ ಬುಡಕ್ಕೆ ಇದು ಬರ್ತಾ ಇದೆ, ಆರೋಪಿ ಓಡೋದಗಿದ್ದಾನೆ, ವಿದೇಶಕ್ಕೆ ಪಲಾಯನ ಆಗಿದ್ದಾನೆ ಅಂತ ಗೊತ್ತಾದ ಮೇಲೆ ಅವರು ಬಹಳ ಎಚ್ಚರಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಒಂದು ಪತ್ರವನ್ನ ಬರೀತಾರೆ. SIT ತಂಡಕ್ಕೆ ಬರೀತಾರೆ, ಇಲ್ಲಿಯ ಸರ್ಕಾರಕ್ಕೆ ಬರೀತಾರೆ, ಇಲ್ಲಿ ಎಲ್ಲ ಸರಿಯಾಗಿ ನೀವು ತನಿಖೆ ಮಾಡಿ ಅಂತ. ಆವಾಗ ನಾಮಕಾವಸ್ಥೆ ಬರ್ದಿರೋದವರು. ಹೇಳಿ ಕೇಳಿ ಒಬ್ಬ ಸಂಸದ, ಅದ್ರಲ್ಲೂ NDA ಜೊತೆಗೆ ಇರ್ತಕ್ಕಂಥ ಒಬ್ಬ ಸಂಸದ ಆರೋಪ ಮಾಡಿದಾಗ ನಾವು ತತ್ಕ್ಷಣ ನಮ್ಮ ಸರ್ಕಾರ ಅಥವಾ ನಮ್ಮ ಪೊಲೀಸ್ ಇಲಾಖೆ ಕಾರ್ಯ ಇದ್ ಮಾಡಕ್ಕೆ ಒಬ್ರು ಯಾರು ಬಂದು FIR ಮಾಡಿರ್ಲಿಲ್ಲ. ಅವಾಗ ಸಾಕ್ಷಿ ಆಧಾರವನ್ನ ಕೇಳುತ್ತೆ ನಮ್ಮ ನ್ಯಾಯಾಂಗ. ನಾವು ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಾದ್ರೆ ಒಂದು ಕಂಪ್ಲೇಂಟ್ ದರ್ಜ್ ಆಗ್ಬೇಕು. ಫಸ್ಟ್ ಬರೀ ಒಂದು ಪೆನ್ ಡ್ರೈವ್ ಆಧಾರದ ಮೇಲೆ, ಅದು ಏನೋ ಅವನೇ ಸೆಲ್ಫ್ ವಿಡಿಯೋ ಮಾಡ್ಕೊಂಡಿರೋದು ಪೆನ್ ಡ್ರೈವ್, ಅದರಲ್ಲಿ ನಾನೇ ಅಂತ ಅವ್ನು ಹೇಳ್ಕೊಂಡಿಲ್ಲ, ಅಥವಾ ನಾನು ನೋಡಿಲ್ಲ ವಿಡಿಯೋಗಳನ್ನ, ಅವನೇ ಅಂತಾನು ಯಾರಿಗೂ ನಮ್ಗೆ ಗೊತ್ತಿಲ್ಲ. ಇವಾಗ ಏನೋ ಅದು ಮಾಫ್ ಮಾಡಿದ್ದೀರಾ ಫೇಕು ಅಂತೇಳಿ, ಅದು ಫೇಕ್ ಇದೆ ಅಂತಾನು ಹೇಳಿ ಕೆಲವು ನಾಯಕರು ಬಂದು ನೆಕ್ಸ್ಟ್ ಡೇನೇ ಹೇಳಿದ್ರು. ಇನ್ಫ್ಯಾಕ್ಟ್ ಅವ್ರ ಮನೆಯವರೆಲ್ಲ ಅವತ್ತು ಹಿಂದಿನ ದಿನ, ನಾಳೆ ವೋಟಿಂಗ್ ಅಂದ್ರೆ ಅವತ್ತು ರಿಲೀಸ್ ಆಗಿತ್ತಲ್ಲ ಪೆನ್ ಡ್ರೈವ್, ಹಿಂದಿನ ದಿನ ಒಂದು 100 ಕುಟುಂಬದ ಮನೆಗಳಿಗೆ, ಸಂತ್ರಸ್ತ ಕುಟುಂಬದ ಮನೆಗಳಿಗೆ ಹೋಗಿ ಎಲ್ಲರಿಗೂ ಹೇಳಿದ್ರಂತೆ, ಇದು ಫೇಕ್ ಇದೆ, ಕಾಂಗ್ರೆಸ್ ಅವ್ರು ಮಾಡಿರೋದು, ನೀವೇನು ಧೈರ್ಯವಾಗಿರಿ, ದಯವಿಟ್ಟು ಏನು ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿದ್ರಂತೆ. ಆವಾಗ ಸಂದಿಗ್ಧ ಪರಿಸ್ಥಿತಿ ಇರುತ್ತೆ. ಇವಾಗ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ವಿಷ್ಣು ಪ್ರಸಾದ್ ನಮ್ಮ ನ್ಯೂಸ್ ಡೆಸ್ಕ್ ಇಂದ ಲೈವ್ ನೀಡ್ತಾ ಹೋಗ್ತಾರೆ. ವಿಷ್ಣು, ಏನಿದು ಪುಷ್ಪಾ ಅವರ ಸ್ಟೇಟ್ಮೆಂಟ್? ವಿಡಿಯೋ ಹಿಂದೆ ಇದ್ದವರಿಗೆ ಶಿಕ್ಷೆ ಆಗಲೇಬೇಕು, ಆದ್ರೆ ಬಿಟ್ಟವರಿಗೆ ಧನ್ಯವಾದ ಅಂತ ಹೇಳ್ತಿದಾರಲ್ಲ, ಏನಿದು?
ಖಂಡಿತ ಸಭಾ. ಈ ಪ್ರಕರಣ ಹೆಂಗಾಗಿದೆ ಅಂತಂದ್ರೆ, ಒಂದು ಕಡೆ ಅರಿಬಿಟ್ಟಿರುವಂತಹ ವಿಡಿಯೋ ಮಾಡಿದಂತಹ ವ್ಯಕ್ತಿ ಆರೋಪಿ, ಆತ ತಪ್ಪಿತಸ್ಥ ಅನ್ನುವಂಥದ್ದು ಒಂದು ಕಡೆ ಬಿಟ್ಟಾಕಿ. ಅಂದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಆತನಿಗೆ ಶಿಕ್ಷೆ ಆಗಬೇಕು, ಇದೆಲ್ಲದೂ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಈ ವಿಡಿಯೋಗಳು ವೈರಲ್ ಆದ್ರಿಂದ ಎಷ್ಟು ಕುಟುಂಬಗಳಿಗೆ ಸಂಕಷ್ಟಕ್ಕೆ ಎದುರಾಗಿದೆ, ಎಷ್ಟು ಕುಟುಂಬಗಳು ಬೀದಿಗೆ ಬಂದಿದೆ, ಎಷ್ಟು ಕುಟುಂಬಗಳಲ್ಲಿ ಜಗಳ ಕ್ರಿಯೇಟ್ ಆಗಿದೆ, ಅವರು ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗ್ತಿಲ್ಲ ಹೆಣ್ಮಕ್ಳು. ಇಂತಹ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಈ ವಿಡಿಯೋ ಅರಿಬಿಟ್ಟವರಿಗೆ ಧನ್ಯವಾದನ ಹೇಳುವಂತಹ ಮೂಲಕ ಈ ಪುಷ್ಪ ಅಮರನಾಥ್ ಅವರು ನಿಜಕ್ಕೂ ಇದರಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ಯಾಕಂದ್ರೆ ಇಡೀ ಸ್ಟೇಟ್ಮೆಂಟ್ ಅವ್ರು ನೋಡ್ತಾ ಹೋಗ್ಬೋದು. ಇಲ್ಲಿ ಕೇಂದ್ರ, ಅದರಲ್ಲೂ ಪ್ರಮುಖವಾಗಿ ನಾವು ರಾಜ್ಯ ಮಹಿಳಾ ಆಯೋಗ ಇದಕ್ಕೆ ಫಸ್ಟ್ ಉತ್ತರ ಕೊಡುವಂಥ ಕೆಲಸ ಮಾಡ್ತು, ಇದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತು. ಕೇಂದ್ರ ಮಹಿಳಾ ಆಯೋಗ ಸ್ಪಂದಿಸಿಲ್ಲ ಅಂತ ಹೇಳ್ತಾರೆ. ಅಂದರೆ ಇಡೀ ಪ್ರಕರಣಕ್ಕೆ ನಾವು ನೋಡೋದಾದ್ರೆ ಅವರ ಎಲ್ಲ ಸ್ಟೇಟ್ಮೆಂಟು ಕೂಡ ಎಲ್ಲ ಒಂದು ಕಡೆ ಅವರ ಪಕ್ಷಕ್ಕೆ ಪರವಾಗಿ ಮಾತಾಡ್ಕೊಳ್ಳುವಂಥದ್ದು. ಅದನ್ನು ಬಿಟ್ಟರೆ ಇಲ್ಲಿ ನೇರವಾಗಿ ಮಹಿಳೆಯರಿಗೆ ಗೌರವಕ್ಕೆ ಮತ್ತು ಇಲ್ಲಿ ಯಾರೆಲ್ಲ ವಿಡಿಯೋ ವೈರಲ್ ಆಗಿದೆ ಆ ಮಹಿಳೆಯರಿಗೆ ಆಗ್ತಿರುವಂಥ ನೋವೇನಿದೆ ಇದಕ್ಕೆ ಸ್ಪಂದಿಸುವಂತಹ ಕೆಲಸವನ್ನು ಇವರು ಯಾರೂ ಮಾಡ್ತಿಲ್ಲ. ಕೇವಲ ಇವರ ರಾಜಕೀಯ ಉದ್ದೇಶಕ್ಕೋಸ್ಕರ ಈ ಹೇಳಿಕೆಗಳನ್ನು ಕೊಡುವ ಮೂಲಕ ಈ ರೀತಿ ಒಂದು ರೀತಿ ಜನರಿಗೆ ಅವಮಾನ ಮಾಡ್ತಿರುವಂಥದ್ದು. ಅಂದರೆ ಅರಿಬಿಟ್ಟವರಿಗೆ ಧನ್ಯವಾದ ಹೇಳ್ತೀರಾ ಅಂತಂದರೆ, ಇಂತಹ ವಿಡಿಯೋಗಳು ಸಿಕ್ಕಂತಹ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ಅದನ್ನು ತೆಗೆದುಕೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಇಂತಹ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೇಳಿ ಮನವಿ ಸಲ್ಲಿಸಬೇಕು. ಅದನ್ನು ಬಿಟ್ಬಿಟ್ಟು ಸೋಷಿಯಲ್ ಮೀಡಿಯಾ ಹಾಕಿದಂಥವ್ರಿಗೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಇವ್ರು ಮಾತಾಡ್ತಿರುವಂಥದ್ದು ನಿಜಕ್ಕೂ ಒಂದು ರೀತಿ ಹಾಸ್ಯಾಸ್ಪದ ಅನಿಸುತ್ತೆ. ಮತ್ತು ಒಂದು ಜವಾಬ್ದಾರಿತ ಸ್ಥಾನದಲ್ಲಿರುವಂತಹ ಓರ್ವ ಮಹಿಳೆಯಾಗಿ ಇನ್ನೋರ್ವ ಮಹಿಳೆಯ ಮಾನಕ್ಕೆ ಸಂಬಂಧಪಟ್ಟಂತೆ, ಅವರಿಗೆ ಆಗ್ತಿರುವಂತಹ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ, ಅವರಿಗೆ ಈಗಾಗಲೇ ಸಮಾಜದಲ್ಲಿ ಆಗ್ತಿರುವಂಥ ಅವಮಾನಗಳನ್ನು ಇನ್ನು ಸ್ಪಂದಿಸುವಂತಹ ವ್ಯಕ್ತಿಗಳು ಈ ರೀತಿ ಅವರಿಗೆ ಅರಿಬಿಟ್ಟವರಿಗೆ ಧನ್ಯವಾದ ಅಂತ ಹೇಳುವಂಥ ಕೆಲಸ ಮಾಡೋ ಮೂಲಕ ಎಲ್ಲ ಒಂದು ಕಡೆ ಈ ವಿಡಿಯೋ ಅರಿಬಿಟ್ಟಿರುವಂಥದ್ದು ರಾಜಕೀಯ ಉದ್ದೇಶದಿಂದ ಪ್ಲಾನ್ ಮಾಡಿ ವಿಡಿಯೋವನ್ನು ಅರಿಬಿಟ್ಟಿಲಾಗಿದೆ. ಮತ್ತು ಇದನ್ನು ನೋಡಿದಂಥವರು ಮತ್ತು ಇದರಲ್ಲಿ ಒಬ್ಬ ವ್ಯಕ್ತಿಯನ್ನು ಸಿಕ್ಕಾಕೊಳ್ಳೋಕ್ಕೆ ಕಾರಣ ಆಗೋದಕ್ಕೋಸ್ಕರನೇ ವಿಡಿಯೋ ಅರಿಬಿಡುವಂಥ ಕೆಲಸ ಆಯಿತಾ. ಈ ರೀತಿ ಎಲ್ಲ ಒಂಥರ ಪರೋಕ್ಷವಾಗಿ ಅನೇಕ ಡೌಟ್ಗಳು ಕ್ರಿಯೇಟ್ ಮಾಡುವಂತಹ ರೀತಿಯಲ್ಲಿ ಇವರು ಸ್ಟೇಟ್ಮೆಂಟ್ ಮಾಡುವಂಥದ್ದು ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ಬೋದು ಸಭಾ. ರೈಟ್ ವಿಷ್ಣು, ಇವರೇ ಹೇಳ್ತಾರೆ ಆ ನೊಂದ ಹೆಣ್ಮಕ್ಳ ಜೊತೆ ನಾವಿರ್ತೀವಿ, 15ರಿಂದ ಇನ್ನೂ 20 ವರ್ಷ ಆಗಿದ್ದಿದ್ರೆ ಇನ್ನೆಷ್ಟು ವಿಡಿಯೋ ಬರ್ತಿದ್ವೇನೋ ಅನ್ನೋ ಕಳವಳವನ್ನ ವ್ಯಕ್ತಪಡಿಸ್ತಾರೆ. ಅದ್ರ ಜೊತೆಗೆ ಧನ್ಯವಾದವನ್ನ ಹೇಳ್ತಾರಲ್ಲ, ಈ ಯಾವ ಮೆಸೇಜ್ ಕೊಡ್ತಿದ್ದಾರೆ ಇವ್ರ ಸೊಸೈಟಿಗೆ ಅಂತ, ಇವರ ವಿರುದ್ಧ ಕ್ರಮ ಆಗಬಹುದಾಗಿರುವಂತ ಚಾನ್ಸಸ್ ಎಷ್ಟಿದೆ? ಖಂಡಿತ. ಯಾಕಂತಂದರೆ ಒಂದು ಕಡೆ ಇವರು ಸ್ಟೇಟ್ಮೆಂಟ್ ಮಾಡುವಂಥದ್ದು ಅವ್ರ ಉದ್ದೇಶ ಸರಿ ಇರ್ಬೋದು. ಅಂತಂದರೆ ಇಡೀ ಈ ಘಟನೆಗೆ ಸಂಬಂಧಪಟ್ಟಂತೆ ಇದಾಗಿರುವಂಥ ಘಟನೆಯಿಂದ ಅನೇಕ ಜನಕ್ಕೆ ತೊಂದರೆ ಆಗುತ್ತೆ, ಅವ್ರಿಗೆ ಹೆಲ್ಪ್ ಮಾಡಬೇಕು ಮತ್ತು ಮಹಿಳೆಯರ ಪರವಾಗಿ ನಿಲ್ತೀವಿ, ಇನ್ನಷ್ಟು ವಿಡಿಯೋಗಳು ಆಗ್ತೈತೆ ಅದನ್ನು ತಡೆಯುವಂಥ ಕೆಲಸ ಮಾಡೋದು. ತಡೆಯೋದಕ್ಕೂ ಕೂಡ ಬೇರೆ ಬೇರೆ ದಾರಿಗಳಿದೆ. ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೊರಗಡೆ ಬಿಟ್ಟು ಅವರ ಮರ್ಯಾದೆ ಕಳೆಯೋದ್ರ ಮೂಲಕ ತಡೆಯೋದಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಡ್ಬೋದು, ಮಹಿಳಾ ಆಯೋಗಕ್ಕೆ ವಿಡಿಯೋ ಸಮೇತನೇ ದೂರು ಕೊಟ್ಬಿಟ್ಟು ಇದನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡ್ಬೋದಿತ್ತು. ವೈರಲ್ ಆಗದಂತೆ ಯಾವ ವ್ಯಕ್ತಿ ಬಳಿ ಇದೆ ಅನ್ನೋದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ಬೋದಿತ್ತು. ಅದನ್ನೆಲ್ಲ ಬಿಟ್ಟು ವೈರಲ್ ಆದಂತಹ ಬಳಿಕ ಈಗ ಅವರು ಪರವಾಗಿ ಜೊತೆಗೆ ನಿಂತ್ಕೊಳ್ತೀವಿ ಅಂತ ಹೇಳಿಕೆ ಕೊಡುವಂತಹ ಮೂಲಕ ಇದರಲ್ಲೂ ಕೂಡ ಅವ್ರ ಸ್ಟೇಟ್ಮೆಂಟ್ ನೋಡ್ಬೋದು. ಇಡೀ ಸ್ಟೇಟ್ಮೆಂಟಲ್ಲೂ ಕೂಡ ಅದರಲ್ಲೂ ಕೂಡ ತನ್ನ ಪಕ್ಷವನ್ನು ಸಮರ್ಸ್ಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾರೆ ವಿನಃ, ಮತ್ತು ಅದನ್ನು ಪಕ್ಷಕ್ಕೆ ಪರವಾಗಿ ಮಾತಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ ವಿನಃ ಇಲ್ಲಿ ನೇರವಾಗಿ ಸಂತ್ರಸ್ತರ ಪರವಾಗಿ ನಿಂತ್ಕೊಳ್ತೀವಿ, ಸಂತ್ರಸ್ತರಿಗೆ ಆಗ್ತಿರುವಂತಹ ತೊಂದರೆಗೆ ಸಂಬಂಧಪಟ್ಟಂಗೆ ಮಾಡ್ತೀವಿ ಅನ್ನೋ ಒಂದು ಪಾಯಿಂಟ್ಗಳು ಇಲ್ಲದೆ ಇರುವಂಥದ್ದು. ನಿಜಕ್ಕೂ ಇದನ್ನೆಲ್ಲದನ್ನು ಕೂಡ ಎಲ್ಲರೂ ಕೂಡ ರಾಜಕೀಯಕ್ಕೆ ಬಳಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ವಿನಃ ಇಡೀ ಈ ಘಟನೆಯನ್ನು ಖಂಡಿಸೋದಿರ್ಬೋದು ಮತ್ತು ಆಗ್ತಿರುವಂತಹ ಮಹಿಳೆಯರಿಗಾಗಿರುವಂಥ ಅವಮಾನಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಪರಿಹಾರ ಒದಗಿಸುವಂತಹ ದಾರಿಗಳನ್ನು ಯಾರು ಮಾತಾಡದೇ ಇರುವಂಥದ್ದು ವಿಪರ್ಯಾಸ ಸಭಾ. ಖಂಡಿತ ವಿಷ್ಣು ಪ್ರಸಾದ್.